ನನ್ನ ಹೆಸರು ಸಿಂಧುಶ್ರೀ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಿಳೆ ಘಟಕ ಅಧ್ಯಕ್ಷೆ ನಾನು. ಇವಾಗ ನಾವಿಲ್ಲಿ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ, ಸರ್ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲೂ ಹೋದ್ರು ನಮಗ್ ನ್ಯಾಯ ಇಲ್ಲ, ಎಲ್ಲೂ ಹೋದ್ರು ನಮಗ್ ನ್ಯಾಯ ಇಲ್ಲ. ಫಸ್ಟ್ ಆಫ್ ಆಲ್ ನಮಗ್ ಬೇಕಾಗಿರೋದು ಹೆಣ್ಣು ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ತರ ಮಾತಾಡ್ತಾರಂದ್ರೆ, ಇವಾಗೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾರ್ಗುನು ಒಂದೇ ತರಹ ಸಮಾನ ಹಕ್ಕು ಕೊಟ್ಟಿದ್ದಾರೆ. ಹೆಂಗಂದ್ರೆ ಇವಾಗ ಎಲ್ಲಾರ್ಗುನು ನಮ್ಮ ಹೆಣ್ಮಕ್ಳಿಗೆ ಬೇರೆಯವ್ರಿಗೆ ಯಾವ ತರ ಸಮಾನ ಹಕ್ಕು ಕೊಟ್ಟಿದ್ದಾರೆ, ನಮ್ಮ ಹೆಣ್ಮಕ್ಳಿಗೂ ಸಮಾನ ಹಕ್ಕು ಕೊಟ್ಟಿದ್ದಾರೆ. ಆದ್ರೂನು ಬೇವರ್ಸಿ ಅಂತವ್ರು ಇದುವರೆಗೂ ಈ ಕ್ಷಣಕ್ಕೂನು ಕಾನೂನು ಮುಖಾಂತರಲ್ಲೇ ನಮ್ಮ ಹೆಣ್ಮಕ್ಳಿಗೆ ಆ ಪದಗಳು ಉಪಯೋಗಿಸ್ತಿದ್ದಾರೆ. ಅವ್ರು ನಿಲ್ಬೇಕಾಗಿ ನಮ್ಮ ಹೆಣ್ಮಕ್ಳು ಯಾವುದೇ ತರದ್ರಲ್ಲಿ ಆಗ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆಗ್ಬೋದು, ನಮ್ಮ ಹೆಣ್ಮಕ್ಳಿಗೆ ಯಾವುದೇ ತರದ ಅನ್ಯಾಯ ಆಗ್ಬಾರ್ದಂತ ನಾನು ಒಂದು ಡಿಸ್ಟ್ರಿಕ್ಟ್ ಲೀಡರ್ ಆಗಿ ನಾನು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷರು ಬೆಳ್ತೂರ್ ವೆಂಕಟೇಶ್ ಅವರ ಮೂಲಕದಿಂದ ನಾನಿವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಲ್ಲಿ ನಾನು ಜಿಲ್ಲಾ ಮಹಿಳಾ ಅಧ್ಯಕ್ಷ ಆಗಿದ್ದೀನಿ. ಇವತ್ತಿಗೂ ಈ ಕ್ಷಣಕ್ಕೂ ಸರ್ ಒಂದು ಅವಶಬ್ದ ಮಾತುಗಳಲ್ಲಿ ಮಾತಾಡ್ತಿದ್ದಾರೆ. 3 ದಿವಸ ಹಿಂದೆನೂ ಮಾತಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂದೆ. ನಮ್ಮ ಹೆಣ್ಣು ಮಕ್ಕಳಿಗೆ ಬೆಲೆನೇ ಇಲ್ಲ ಸರ್ ಸ್ಟೇಷನ್ ಅಲ್ಲಿ. ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ತರದನ್ನು ಫೆಸಿಲಿಟಿ ನಮ್ಗಿಲ್ಲ. ನಿನ್ನೆ ಹೋಗಿದ್ದೆ SB ಸಾಹೇಬ್ರ ಹತ್ರ ಅಲ್ಲಿ ಹೋಗಿದ್ದೀವಿ. ಅಲ್ಲಿಂದ ಸ್ಟೇಷನ್ ಮುಖಾಂತರ ಮಾತಾಡಿಸ್ತಾರೆ. ಅಲ್ಲಿಗೆ ಹೋದ್ರು ಅವ್ರೇನೋ ಒಂದ್ ಹೇಳೋದು, ಇವ್ರೇನೋ ಒಂದ್ ಹೇಳೋದು, ಇದೇ ನಡೀತಾ ಇದೆ ಸರ್. ಅವ್ರಿಗೆ ನಾನು ನ್ಯಾಯ ಕೊಡ್ಬೇಕು. ಹೆಣ್ಣು ಮಕ್ಕಳ ಪರವಾಗಿ ನಾನು ಏನೇ ಕಷ್ಟ ಆಗ್ಲೇ ಇಲ್ಲ, ಅವರಿಂದ ಪೊಲೀಸ್ ಸ್ಟೇಷನ್ ಅವರಿಂದ ನನ್ಗೆ ಇಲ್ಲ ಸಹಾಯ ಆಗ್ಬೇಕು, ಇಲ್ಲ ಅಂದ್ರೆ ಅವರಿಂದ ಏನೇ ತೊಂದರೆ ಆಗ್ಲೂ ನಾನು ಅದನ್ನ ಧೈರ್ಯವಾಗಿ ನಿಂತ್ಕೊಂಡು ಫೇಸ್ ಮಾಡ್ತೀನಿ ಅಂತ ನಾನು ಈ ಧೈರ್ಯವಾಗಿ ನಿಂತಿದ್ದೀನಿ ಸರ್. ನಾನು ಚಿಕ್ಕಬಳ್ಳಾಪುರ ನಮ್ಮ ಡಿಸ್ಟಿಕ್ ಲೀಡರ್ ಅಲ್ಲಿ, ನಮ್ಮ ಡಿಸ್ಟಿಕ್ ತಾಲೂಕಲ್ಲಿ, ನಮ್ಮ ಡಿಸ್ಟಿಕ್ ಇದ್ರಲ್ಲಿ ನಾನು ನಿಂತಿದ್ದೀನಿ. ನನ್ನ ಹೆಣ್ಣು ಮಕ್ಕಳ ಪರವಾಗಿ ನಾನು ನಿಂತಿದ್ದೀನಿ ಸರ್. ಮೇಡಮ್, ಈ ತರದ ಏನು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಈ ತರ ಆಗ್ತಿದೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ನಮ್ಗೆ ಯಾವ್ದೇ ರೀತಿ ದೌರ್ಜನ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ, ಇನ್ನು ಅವರಿಂದಾನೇ ದೌರ್ಜನ್ಯ ಎಸಗ್ತಾ ಇದ್ದಾರೆ ಅಂತ ಹೇಳ್ತಿದಿರಲ್ವಾ? ನಿಮ್ಮ ಸಂಘಟನೆಯಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ, ಯಾವ ರೀತಿ ಸಪೋರ್ಟ್ ಬೇಕು ಅಂತಿದೀವಿ ಸರ್? ಈಗ ಏನಂದ್ರೆ ನಾವು ಈಗ ನೂತನವಾಗಿ ಸೇರ್ಪಡೆ ಮಾಡ್ಕೊಂತ ಇರೋದು ಸದ್ಯಕ್ಕೆ. ನಮಗೆ ಇವಾಗ ಯಾವುದೇ ತರದ್ದು ನ್ಯಾಯ ನಮಗೆ ಸಿಗ್ತಾ ಇಲ್ಲ. ನಮ್ಗೆ ಸಿಗಬೇಕು ಅಂತ ನಾನು ಹೋರಾಡ್ತೀನಿ. ಈಗ ನಿಮ್ಗೆ ಮುಖ್ಯವಾಗಿ ಪೊಲೀಸ್ ಅವರಿಂದ ಏನ್ ದೌರ್ಜನ್ಯ ಆಗಿದೆ? ಪೊಲೀಸ್ ಅವರಿಂದ ಅಂದ್ರೆ ನಾವು ಸ್ಟೇಷನ್ ಒಳಗಡೆ ನಾವು ತಗೊಂಡು ಹೋಗೋದೇ ಒಂದು, ಅವ್ರು ಮಾಡೋದೇ ಒಂದು. ನಮ್ಮ ಪ್ರಕಾರ ನಮ್ಗೆ ಕಾನೂನು ಪ್ರಕಾರ ನಮ್ಗೆ ಹೆಣ್ಣು ಮಕ್ಕಳಿಗೆ ಫೆಸಿಲಿಟಿ ರಕ್ಷಣೆ ಕೊಡ್ತಾ ಇಲ್ಲ. ರಕ್ಷಣೆ ಫಸ್ಟ್ ಆಫ್ ಆಲ್ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು. ರಕ್ಷಣೆ ಇಲ್ಲ ಸರ್ ಇಲ್ಲಿ. ನಮ್ಗೆ ಪೊಲೀಸ್ ಅವರಿಂದಾನೇ ನಮಗ್ ದೌರ್ಜನ್ಯ, ಪೊಲೀಸ್ ಅವರಿಂದಾನೇ ನಮಗ್ ರಕ್ಷಣೆ ಇಲ್ಲ. ಇದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಮ್ಗೆ ರಕ್ಷಣೆ ಬೇಕು. ಯಾವುದೇ ಒಂದು ಮಗು ಆಗ್ಬೋದು, ಒಂದು ತಾಯಿ ಆಗ್ಬೋದು, ಯಾವುದೇ ಒಂದು ಜಾತಿ ಹೆಣ್ಣು ಮಗು ಆದ್ರೂ ನಮ್ಗೆ ಕಾನೂನು ಪ್ರಕಾರವಾಗಿ ಪೊಲೀಸ್ ಸ್ಟೇಷನ್ ನನಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ SC ಸಮುದಾಯ ಮಕ್ಕಳಿಗೆ ನ್ಯಾಯ ಕೊಡ್ಬೇಕು ಸರ್. ಒಟ್ಟಾರೆ ನೀವು ಏನು ಅಧ್ಯಕ್ಷರಾಗಿದ್ದೀರಲ್ವಾ, ನಿಮ್ಮ ಅಧ್ಯಕ್ಷರ ಸ್ಥಾನದಲ್ಲಿ ನಿಂತ್ಕೊಂಡು ಒಟ್ಟು ಸಮಾಜದ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳು ಫಸ್ಟ್ ಎಲ್ಲಾರು ಒಗ್ಗಟ್ಟಾಗಿ ಯಾವುದೇ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ನಾವು ಧ್ವನಿ ಎತ್ತುತ್ತೀವಿ. ನಮ್ಮ ದೌರ್ಜನ್ಯ ಕಮ್ಮಿ ಮಾಡ್ಲಿ, ನಮ್ ದೌರ್ಜನ್ಯ ನಿಲ್ಸ್ಬೇಕಂತ ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಸರ್. ನನಗೆ ನ್ಯಾಯ ಕಂಪಲ್ಸರಿ. ನನಗೆ ಕಾನೂನಿಂದ, ನಮ್ಗೆ ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಹೆಣ್ಣು ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ನಮಗೆ ರಕ್ಷಣೆ ಬೇಕು.